ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ನಡೀತಾ ಇದೆ. ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ತಾವು ನೋಡಿ ಒಬ್ಬ ಬಚ್ಚ ಏನು ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅಧಿವೇಶನದಲ್ಲಿ ಉಡಾಪೆ ಮಾತಾಡಿದ್ರು. ಬೆಂಗಳೂರಲ್ಲಿ ಏನ ಬುಲೆಟ್ಗೆ ಇವತ್ತು ರಾಜ್ಯದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಬುಲೆಟ್ಗಳು ಮಾತಾಡ್ತಾವೆ. ಆ ಬುಲೆಟ್ ಉತ್ತರ ಆಗ್ಬಿಡುತ್ತೆ. ರಾಜಶೇಖರ ಅಮಾಯಕ ಯುವಕ ಮುಕ್ತ ಬಲಿಯಾದ ಸರ್ಕಾರ ಏನ್ ಮಾಡ್ತು? ಭರತ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕ್ಬೇಕಾಯ್ತು. ಜಗನ್ ರೆಡ್ಡಿ, ರಾಮುಲು, ಸೋಮಶೇಖರ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಿದ್ರು. ಏನು ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಆಪ್ತ ಅವನ ಬುಲೆಟ್, ಅವನಿಂದಲೇ ಬುಲೆಟ್ ಅಲ್ಲಿ ಅಟ್ಟಾಸಿದ ಮೆರೆದು ಬುಲೆಟ್ ಹಾರಿಸಿದ್ರು, ಸಾವಾಯ್ತು. ಈಗ ಹಾಸ್ಪಿಟಲ್ಗೆ ನಾಟಕ ಮಾಡ್ತಾರೆ. ಸರ್ಕಾರ ಇವತ್ತು ಗುಂಡಾಗಿರಿಯನ್ನು ಮೆಟ್ಟಕ್ಕಾಗಿಲ್ಲ. ನಮ್ಮ ಮೊನ್ನೆ ತಾವು ನೋಡ್ರಿ ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆ ವಿವಸ್ತ್ರ ಆಯ್ತು. ಅದಕ್ಕೆ ಯಾರು ಕಾರಣ? ನೀವೇ ತಾನೆ. ರಂಜಿತಾ ಅಮಾಯಕಿ ಬಲಿಯಾದ್ಲು. ಈ ರೀತಿ ಸರ್ಕಾರ ಹಿಂದೂಗಳನ್ನ ರಕ್ಷಣೆ ಮಾಡಕ್ಕಾಗಿಲ್ಲ. ಲವ್ ಜಿಯಾದ ಒಪ್ಲಿಕ್ಕೆ ರಂಜಿತಾ ಹತ್ಯೆ ಆಯ್ತು. ಬೆಂಗಳೂರು ಜೆ ನಗರದಲ್ಲಿ ಏನಾಯ್ತು? ಹಾಗಾಗಿ ಹೊನ್ನಾಳಿ ನೋಡಿ, ಹೊನ್ನಾಳಿ ನನ್ನ ಮಾತೃಭೂಮಿ, ಕರ್ಮಭೂಮಿ. 3 ಬಾರಿ ಶಾಸಕರಾಗಿದ್ದೀನಿ. 2 ಬಾರಿ ಸೋತಿರ್ಬೋದು. ಸೋತ್ರೆ ಕೆಲವು ತಪ್ಪುಗಳಿಂದ, ಕೆಲವು ತಪ್ಪು ನಿರ್ಧಾರಗಳಿಂದ ಅಥವಾ ಸುಳ್ಳು ಭರವಸೆಗಳಿಂದ ಅವರ ಈಗಿನ ಶಾಸಕರ ಕೊನೆ ಚುನಾವಣೆ ಜನರಿಗೆ ಮಂಡಿ ಊರಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಒಂದೇ ಕಾರಣಕ್ಕೆ ಹಿನ್ನಡೆ ಆಯ್ತು. ಆದ್ರೆ ಹೊನ್ನಾಳಿ ಅಂತ ಅವಳಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ನನ್ನನ್ನು ಯಾವತ್ತೂ ಬಿಟ್ಟಿಲ್ಲ. ಹೊನ್ನಾಳಿಯಲ್ಲಿ ನಾನು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗುಂಡಾಗಿರಿ, ಹಳ್ಳಿಯ ಸಾಮಾನ್ಯ ಜನರು, ಮುಗ್ಧರು, ಅಮಾಯಕರು ಹಳ್ಳಿಗಳಿಗೆ ಬಂದ್ರೆ ಬಡಿತಾ ಇದ್ರು. ಅಂತ ಕಾಲ ಇತ್ತು. ನಾನು ಶಾಸಕರ ಮೇಲೆ ಗುಂಡಾಗಿರಿಯನ್ನ ಮೊಟ್ಟೆ ಹಾಕಿದ್ದೀನಿ. ನಾನು ಕಾಮಗಾರಿ ಕಳಪೆ ಅವೈಜ್ಞಾನಿಕ ಅಂತ ಹೇಳಿದ್ರೆ ನನ್ನನ್ನು ಶರ್ಟ್ ಒಳಪಟ್ಟಿ ಹಿಡಿದು ಹೊಡಿತೀಯ ಅಂದ್ರು, ಎಳ್ಕೊಂಬರ್ತೀಯ ಅಂದ್ರು. ನಾನು ಹೇಳಿದ ಸವಾಲಾಕಿದೆ, ಈಗಲೂ ಸವಾಲಾಗ್ತೀನಿ. ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಒಬ್ಬರೇ ಬರ್ತೀನಿ. ನಮ್ಮ ಕಾರ್ಯಕರ್ತರ ಮುಖಂಡರು, ಅಣ್ಣ ನಿಮ್ ಜೊತೆ ನಾವದೀವಿ, ನೀವು ಒಬ್ಬರೇ ಹೋಗೋದು ಬರ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಅವರೆಲ್ಲ ತುಳಿದು ಬಿಡಿದಾರೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರನ್ನ ತುಳಿದು ಬಿಡಿದಾರೆ. ಕಾಂಗ್ರೆಸ್ಸಿನ ಮುಖಂಡರುಗಳು ನನಗೆ ಕರೆ ಮಾಡಿ, ಸಾಮಾನ್ಯ ಮತದಾರರು ಹಳ್ಳಿಯಿಂದ ಹಿಡಿದು ಹೊನ್ನಾಳಿ ಅಂತ ಎಲ್ಲ ಕಡೆ, ಅಣ್ಣ ನಿಮ್ ಬೆಂಬಲಕ್ಕಿದ್ದೀವಿ, ನೀವು ಭಯಭೀತರಾಗಬೇಡ. ನಾನು ಯಾವತ್ತೂ ಎದರಲ್ಲ. ನಾನು ತಾಯಿ ಹಾಲು ಕುಡಿದ್ದೀನಿ. ನಾನು ವ್ಯಕ್ತಿ ಹೆಸರನ್ನು ಹೇಳಕ್ ಇಚ್ಛೆ ಪಡಲ್ಲ. ನನ್ನ ಉದ್ದೇಶ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಶಾಂತ ರೀತಿಯ ವಾತಾವರಣ ಇರಬೇಕು. ಕಾನೂನನ್ನು ಯಾರಾದ್ರೂ ಕೈ ತೆಗೆದುಕೊಂಡ್ರೆ ಮತ್ತೆ ಹಾಕದೆ ನನ್ನ ಗುರಿ. ಒಬ್ಬ ನೋಡಿ, ನಿನ್ನೆ ಮಿಥುನೊಬ್ಬ ಬಂಜಾರ ಸಮಾಜ ಯುವಕ ಹುಲ್ಲೂರಲ್ಲಿ ಆತನ ವರ್ತನೆಯನ್ನು ವಿಡಿಯೋ ಮಾಡಕ್ಕೆ ಅದನ್ನ ಡಿಲೀಟ್ ಮಾಡಿಸಿ ಅವನ ಮನೆ ಮುಂದೆ ನೆಲಮಂದಿ ತಾಂಡ ಬಂಜಾರ ಸಮಾಜ ಯುವಕ ಅವನ ಮೇಲೆ ದೌರ್ಜನ್ಯ ಮಾಡಿ ಅವನ ಫಾಲೋಯರ್ಸ್ ಗುಂಡಾಗಳು ದೌರ್ಜನ್ಯ ಮಾಡಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಿ ನಿನ್ನೆ ದಿವಸ ಅವನಿಂದ ಕ್ಷಮಾರ್ಪಣೆ ವಿಡಿಯೋ ಮಾಡಿಸಿದರೆ ಹೊನ್ನಾಳಿ ಪಾಲಕ್ಷೇಪನ ಮೇಲೆ ದೌರ್ಜನ್ಯ ಮಾಡಿದ್ರು. ನಾನು ಹೇಳ್ತೀನಿ, ನಾನು ಜಾತಿ ಹಾಕಿದ್ದಾರೆ. ಯಾಕೆ ನನಗೆ ಜಾತಿ ಗೊತ್ತಿಲ್ಲ. ಹಾಲುಮತ ಸಮಾಜ ಹಿಂದೂರಿಗೆ ಎಲ್ಲ ಮತಗಳು ನನಗೆ ಮತಗಳು ಕೊಟ್ಟಿದೆ. ಅರುಬಟ್ಟಿ ಬರೋಕ್ಕೆ ಸವಾಲಾಗಿ ಅರುಬಟ್ಟಿಗೂ ಬರ್ತೀನಿ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೂ ಬರ್ತೀನಿ. ವೀರಶೈವ ಲಿಂಗಾಯತ ಒಳಪಂಗಡಗಳು ನನ್ನನ್ನು ಜಾತಿ ನೋಡಿಲ್ಲ. ಶಾಂತ ನೋಡ್ರು, ಗಂಗಪ್ಪ ಸ್ಪರ್ಧೆ ಮಾಡಿದ್ರು, ನನಗೆ ಜನ ಮತ ಕೊಡಿದಾರೆ. SC ST ಅಥವಾ OBC ಎಲ್ಲ ಒಳಪಂಗಡಗಳು, ಹಿಂದೂ SC ST ಒಳಪಂಗಡಗಳು ಎಲ್ಲ ಸಮಾಜದಲ್ಲಿ ಮತ ಕೊಡಿದ್ರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ನೋಡಿದ ಜನರಿಗೆ ಗೊತ್ತಿದೆ. ನಾನೊಬ್ಬ ಜಾತ್ಯತೀತ ವ್ಯಕ್ತಿ. ನೀನು ಏನ್ ಬೇಕಾದ ಜಾತಿ ಕ್ರಿಯೇಟ್ ಮಾಡು. ಸರ್ಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ರೈತರ ಎಲ್ಲ ವರ್ಗದ ಹಿತವನ್ನ ಕಾಯ್ದುಕೊಂಡ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ರಾಜ್ಯದ ಜನ
ಬಹಳ ಪ್ರಜ್ಞಾವಂತ ಮತದಾರರು, ನಮ್ಮ ನಾಡಿನ ಮತದಾರರು ಪ್ರಜ್ಞಾವಂತ ಮತದಾರರು. ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳು ಇಲ್ಲ. ರೈತರು ಬೆಳೆದಂತ ಮೆಕ್ಕೆಜೋಳ ಬೆಲೆ ಕೊಡಬೇಕಂತ ನಾವೆಲ್ಲ ಹೊನ್ನಾಳಿಯಿಂದ ಹಿಡಿದು ದಾವಣಗೆರೆಗೆ ರಾಜ್ಯದ ಉದ್ಯೋಗಕ್ಕೆ ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಬೆಳಗಾವಿ ವಿಧಾನಸೌಧ ಮುಖ್ಯ ಸರ್ಕಾರ ಆ ಸಂದರ್ಭದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಆದ್ರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿ ಕರ್ತವ್ಯ ಮಾಡಬೇಕಾಯ್ತು. ಈಗ ಮೊನ್ನೆ 250 ರೂಪಾಯಿ 1800 ರೂಪಾಯಿಗೆ ಎಲ್ಲ ರೈತರು ಮೆಕ್ಕೆಜೋಳವನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದರು. ಈ ಸಂದರ್ಭದಲ್ಲಿ ರೈತನ ಕಣ್ಣೀರು ಒರೆಸುವ ಬದಲಾಗಿ ಮೊಸಳೆ ಕಣ್ಣೀರು ಸುರಿಸಿ 250 ರೂಪಾಯಿ ಯಾರಿಗೆ ಕೊಡ್ತಾ ಇದ್ರಿ? ವರ್ತಕರಿಗೆ ಕೊಡ್ತೀರಾ? ದಲ್ಲಾಳರಿಗೆ ಕೊಡ್ತೀರಾ? ನಿಮ್ಮ ಪಕ್ಷದ ಏಜೆಂಟ್ಗಳಿಗೆ ಕೊಡ್ತೀರಾ? ಕಾಂಗ್ರೆಸ್ ಏಜೆಂಟ್ಗಳಿಗೆ. ರೈತ ವಿರೋಧಿ ಸರ್ಕಾರಕ್ಕೆ ಇದು ಒಂದು ತಾಜಾ ಉದಾಹರಣೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ರೈತರ ಬೆಳೆದ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟರೆ ಈ ಸರ್ಕಾರದಕ್ಕೆಲ್ಲ ದಿಕ್ಕು ದಿವಾಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ನಡೀತಾ ಇದೆ. ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ತಾವು ನೋಡಿ, ಒಬ್ಬ ಬಚ್ಚ ಏನು ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಅಧಿವೇಶನದಲ್ಲಿ ಉಡಾಪೆ ಮಾತಾಡಿದ್ರು. ಬೆಂಗಳೂರಲ್ಲಿ ಏನ ಬುಲೆಟ್ಗೆ ಇವತ್ತು ರಾಜ್ಯದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಬುಲೆಟ್ಗಳು ಮಾತಾಡ್ತಾವೆ. ಆ ಬುಲೆಟ್ ಉತ್ತರ ಆಗ್ಬಿಡುತ್ತೆ. ರಾಜಶೇಖರ ಅಮಾಯಕ ಯುವಕ ಮುಕ್ತ ಬಲಿಯಾದ ಸರ್ಕಾರ ಏನ್ ಮಾಡ್ತು? ಭರತ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕ್ಬೇಕಾಯ್ತು. ಜಗದ್ ರೆಡ್ಡಿ, ರಾಮುಲು, ಸೋಮಶೇಖರ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಿದ್ರು. ಏನು ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಆಪ್ತ ಅವನ ಬುಲೆಟ್, ಅವನಿಂದಲೇ ಬುಲೆಟ್ ಅಲ್ಲಿ ಅಟ್ಟಾಸಿದ ಮೆರೆದು ಬುಲೆಟ್ ಹಾರಿಸಿದ್ರು, ಸಾವಾಯ್ತು. ಈಗ ಹಾಸ್ಪಿಟಲ್ ನಾಟಕ ಮಾಡ್ತಾರೆ. ಸರ್ಕಾರ ಇವತ್ತು ಗುಂಡಾಗಿರಿಯನ್ನು ಮೆಟ್ಟಕ್ಕಾಗಿಲ್ಲ. ನಮ್ಮ ಮೊನ್ನೆ ತಾವು ನೋಡ್ರಿ, ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆ ವಿವಸ್ತ್ರ ಆಯ್ತು. ಅದಕ್ಕೆ ಯಾರು ಕಾರಣ? ನೀವೇ ತಾನೆ. ರಂಜಿತಾ ಅಮಾಯಕಿ ಬಲಿಯಾದ್ಲು. ಈ ರೀತಿ ಸರ್ಕಾರ ಹಿಂದೂಗಳನ್ನ ರಕ್ಷಣೆ ಮಾಡಕ್ಕಾಗಿಲ್ಲ. ಲವ್ ಜಿಯಾದ ಒಪ್ಲಿಕ್ಕೆ ರಂಜಿತಾ ಹತ್ಯೆ ಆಯ್ತು. ಬೆಂಗಳೂರು ಜೆ ನಗರದಲ್ಲಿ ಏನಾಯ್ತು? ಹಾಗಾಗಿ ಹೊನ್ನಾಳಿ ನೋಡಿ, ಹೊನ್ನಾಳಿ ನನ್ನ ಮಾತೃಭೂಮಿ, ಕರ್ಮಭೂಮಿ. 3 ಬಾರಿ ಶಾಸಕರಾಗಿದ್ದೀನಿ. 2 ಬಾರಿ ಸೋತಿರ್ಬೋದು. ಸೋತ್ರೆ ಕೆಲವು ತಪ್ಪುಗಳಿಂದ, ಕೆಲವು ತಪ್ಪು ನಿರ್ಧಾರಗಳಿಂದ ಅಥವಾ ಸುಳ್ಳು ಭರವಸೆಗಳಿಂದ ಅವರ ಈಗಿನ ಶಾಸಕರ ಕೊನೆ ಚುನಾವಣೆ ಜನರಿಗೆ ಮಂಡಿ ಊರಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಒಂದೇ ಕಾರಣಕ್ಕೆ ಹಿನ್ನಡೆ ಆಯ್ತು. ಆದ್ರೆ ಹೊನ್ನಾಳಿ ಅವಳಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ನನ್ನನ್ನು ಯಾವತ್ತೂ ಬಿಟ್ಟಿಲ್ಲ. ಹೊನ್ನಾಳಿಯಲ್ಲಿ ನಾನು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗುಂಡಾಗಿರಿ, ಹಳ್ಳಿಯ ಸಾಮಾನ್ಯ ಜನರು, ಮುಗ್ಧರು, ಅಮಾಯಕರು ಹಳ್ಳಿಗಳಿಗೆ ಬಂದ್ರೆ ಬಡಿತಾ ಇತ್ತು. ಅಂತ ಕಾಲ ಇತ್ತು. ನಾನು ಶಾಸಕರ ಮೇಲೆ ಗುಂಡಾಗಿರಿಯನ್ನ ಮೊಟ್ಟೆ ಹಾಕಿದ್ದೀನಿ. ನಾನು ಕಾಮಗಾರಿ ಕಳಪೆ ಅವೈಜ್ಞಾನಿಕ ಅಂತ ಹೇಳಿದ್ರೆ ನನ್ನನ್ನು ಶರ್ಟ್ ಒಳಪಟ್ಟು ಹಿಡಿದು ಹೊಡಿತೀಯ ಅಂದ್ರು, ಎಳ್ಕೊಂಬರ್ತೀಯ ಅಂದ್ರು. ನಾನು ಹೇಳಿದ ಸವಾಲಕ್ಕಿದೆ, ಈಗಲೂ ಸವಾಲಕ್ಕಿದೆ. ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಒಬ್ಬರೇ ಬರ್ತೀನಿ. ನಮ್ಮ ಕಾರ್ಯಕರ್ತರ ಮುಖಂಡರು, ಅಣ್ಣ ನಿಮ್ ಜೊತೆ ನಾವದೀವಿ, ನೀವು ಒಬ್ಬರೇ ಹೋಗೋದು ಬರ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಅವರೆಲ್ಲ ತುಳಿದು ಬಿಡಿದಾರೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರನ್ನ ತುಳಿದು ಬಿಡಿದಾರೆ. ಕಾಂಗ್ರೆಸ್ಸಿನ ಮುಖಂಡರುಗಳು ನನಗೆ ಕರೆ ಮಾಡಿ, ಸಾಮಾನ್ಯ ಮತದಾರರು ಹಳ್ಳಿಯಿಂದ ಹಿಡಿದು ಹೊನ್ನಾಳಿ ಅಂತ ಎಲ್ಲ ಕಡೆ, ಅಣ್ಣ ನಿಮ್ ಬೆಂಬಲಕ್ಕಿದ್ದೀವಿ, ನೀವು ಭಯಭೀತರಾಗಬೇಡ. ನಾನು ಯಾವತ್ತೂ ಎದರಲ್ಲ. ನಾನು ತಾಯಿ ಹಾಲು ಕುಡಿದ್ದೀನಿ. ನಾನು ವ್ಯಕ್ತಿ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ. ನನ್ನ ಉದ್ದೇಶ ಹೊನ್ನಾಳಿ ಅವಳಿ ತಾಲೂಕಲ್ಲಿ ಶಾಂತ ರೀತಿಯ ವಾತಾವರಣ ಇರಬೇಕು. ಕಾನೂನನ್ನು ಯಾರಾದ್ರೂ ಕೈ ತೆಗೆದುಕೊಂಡ್ರೆ ಮತ್ತೆ ಹಾಕತ್ತೆ ನನ್ನ ಗುರಿ. ಒಬ್ಬ ನೋಡಿ, ನಿನ್ನೆ ಮಿಥುನೊಬ್ಬ ಬಂಜಾರ ಸಮಾಜ ಯುವಕ ಹುಲ್ಲೂರಲ್ಲಿ ಆತನ ವರ್ತನೆಗಳನ್ನು ವಿಡಿಯೋ ಮಾಡೋಕ್ಕೆ
ಅದನ್ನ ಡಿಲೀಟ್ ಮಾಡಿಸಿ ಅವನ ಮನೆ ಮುಂದೆ ನೆಲಮನಿ ತಾಂಡ ಬಂಜಾರ ಸಮಾಜ ಯುವಕ ಅವನ ಮೇಲೆ ದೌರ್ಜನ್ಯ ಮಾಡಿ ಅವನ ಫಾಲೋಯರ್ಸ್ ಗುಂಡಾಗಳು ದೌರ್ಜನ್ಯ ಮಾಡಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಿ ನಿನ್ನೆ ದಿವಸ ಅವನಿಂದ ಕ್ಷಮಾರ್ಪಣೆ ವಿಡಿಯೋ ಮಾಡಿಸಿದರೆ ಹೊನ್ನಾಳಿ ಪಾಲಕ್ಷಪ್ಪನ ಮೇಲೆ ದೌರ್ಜನ್ಯ ಮಾಡಿದ್ರು. ನಾನು ಹೇಳ್ತೀನಿ, ನಾನು ಜಾತ್ಯತೀತ ನಾಯಕ, ನನಗೆ ಜಾತಿ ಗೊತ್ತಿಲ್ಲ. ಹಾಲುಮತ ಸಮಾಜ ಹಿಂದೂರಿಗೆ ಎಲ್ಲ ಮತಗಳು ನನಗೆ ಮತಗಳು ಕೊಟ್ಟಿದೆ. ಅರುಬಟ್ಟಿ ಬರೋಕ್ಕೆ ಸವಾಲಿಗೆ ಅರುಬಟ್ಟಿಗೂ ಬರ್ತೀನಿ, ಸಂಗೊಳ್ಳ ರಾಯಣ್ಣ ಸರ್ಕಲ್ಗೂ ಬರ್ತೀನಿ. ವೀರಶೈವ ಲಿಂಗಾಯತ ಒಳಪಂಗಡಗಳು ನನ್ನನ್ನು ಜಾತಿ ನೋಡಿಲ್ಲ. ಶಾಂತನಗೌಡರು ಗಂಗಪ್ಪ ಸ್ಪರ್ಧೆ ಮಾಡಿದ್ರು, ನನಗೆ ಜನ ಮತ ಕೊಡಿದರೆ. SC ST ಅಥವಾ OBC ಎಲ್ಲ ಒಳಪಂಗಡಗಳು, ಹಿಂದೂ SC ST ಒಳಪಂಗಡಗಳು ಎಲ್ಲ ಸಮಾಜದಲ್ಲಿ ಮತ ಕೊಡಿದ್ರೆ ಹೊನ್ನಾಳಿ ನ್ಯಾಮತಿ ತಾಲೂಕು ಅಭಿವೃದ್ಧಿ ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ನೋಡಿದ ಜನರಿಗೆ ಗೊತ್ತಿದೆ. ನಾನೊಬ್ಬ ಜಾತ್ಯತೀತ ವ್ಯಕ್ತಿ. ನೀನು ಏನ್ ಬೇಕಾದ್ರೆ ಜಾತಿ ಕ್ರಿಯೇಟ್ ಮಾಡು. ಸರ್ಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ರೈತರ ಎಲ್ಲ ವರ್ಗದ ಹಿತವನ್ನ ಕಾಯ್ದುಕೊಂಡ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ರಾಜ್ಯದ ಜನ ಬಹಳ ಪ್ರಜ್ಞಾವಂತ ಮತದಾರರು, ನಮ್ಮ ನಾಡಿನ ಮತದಾರರು ಪ್ರಜ್ಞಾವಂತ ಮತದಾರರು. ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳು ಇಲ್ಲ. ರೈತನು ಬೆಳೆದಂತ ಮೆಕ್ಕೆಜೋಳ ಬೆಲೆ ಕೊಡಬೇಕಂತ ನಾವೆಲ್ಲ ಹೊನ್ನಾಳಿಯಿಂದ ಹಿಡಿದು ದಾವಣಗೆರೆ ರಾಜ್ಯದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಬೆಳಗಾವಿ ವಿಧಾನಸೌಧ ಮುಖ್ಯ ಸರ್ಕಾರ ಆ ಸಂದರ್ಭದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಆದ್ರೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿ ಕರ್ತವ್ಯ ಮಾಡಬೇಕಾಯ್ತು. ಈಗ ಮೊನ್ನೆ 250 ರೂಪಾಯಿ 1800 ರೂಪಾಯಿಗೆ ಎಲ್ಲ ರೈತರು ಮೆಕ್ಕೆಜೋಳವನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತನ ಕಣ್ಣೀರು ಒರೆಸುವ ಬದಲಾಗಿ ಮೊಸಳೆ ಕಣ್ಣೀರು ಸುರಿಸಿ 250 ರೂಪಾಯಿ ಯಾರಿಗೆ ಕೊಡ್ತಾ ಇದ್ರಿ? ವರ್ತಕರಿಗೆ ಕೊಡ್ತೀರಾ? ದಲ್ಲಾಳರಿಗೆ ಕೊಡ್ತೀರಾ? ನಿಮ್ಮ ಪಕ್ಷದ ಏಜೆಂಟ್ಗಳಿಗೆ ಕೊಡ್ತೀರಾ? ಕಾಂಗ್ರೆಸ್ ಏಜೆಂಟ್ಗಳಿಗೆ. ರೈತ ವಿರೋಧಿ ಸರ್ಕಾರಕ್ಕೆ ಇದು ಒಂದು ತಾಜಾ ಉದಾಹರಣೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ರೈತ ಬೆಳೆದ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟರೆ ಈ ಸರ್ಕಾರಕ್ಕೆಲ್ಲ ದಿಕ್ಕು ದಿವಾಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.